ಏರ್ಮುಗಿ, ಎಂಥ ಕೆಲಸ ಮಾಡಿಬಿಟ್ಟೆ ಏರ್ಮುಗಿ. ಅದ್ಯಾರು ನನ್ನ ಪ್ರಾರ್ಥನೆನ ಒಪ್ಕೊಂಡವನೆ. ಇರುವಡಿಯ ಒಂದು ನಿಮಿಷ ಬರ್ತೀನಿ, ನನ್ನ ಅಪ್ಪಯ್ಯ ಅಳ್ತವನೆ. ಇಲ್ಲೂ ಪ್ರಾರ್ಥನೆನಾ? ಪ್ರಾರ್ಥನೆಯಲ್ಲೇ ಪ್ರಳಯ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ ಭಗವಂತ? ಶಿವಪ್ರಸಾದ್, ಭಗವಂತ, ಪ್ರಳಯ ಆಗೋದಿಕ್ಕೆ ಕ್ಷಣ ಮಾತ್ರ ಸಾಕು, ಆದ್ರೆ ಪ್ರಾರ್ಥನೆಗೆ ಸಮಯ ಬೇಕು. ಅದು ಫಲಿಸೋದಿಕ್ಕೂ ಕಾಲಾವಕಾಶ ಬೇಕಾಗುತ್ತೆ. ಆದ್ರೆ ಈಗ ಯಾಕೆ ಭಗವಂತ ಕೇಳ್ದವ್ರಿಗೆಲ್ಲ ತಥಾಸ್ತು ಅಂತ ಇದೆಯಾ? ಎಷ್ಟು ದಿನ ನಿನ್ ಪ್ರಾರ್ಥನೆ ಫಲಿಸ್ಲಿ ಅಂತ ಕೇಳ್ತಿದ್ದೆ. ಈಗ ಫಲಿಸಿದ ಮೇಲೆ ಯಾಕೆ ಅಂತ ಕೇಳ್ಕೊತಿದ್ದೆ. ಮನುಷ್ಯ ತುಂಬಾ ಗೊಂದಲದ ಜೀವಿ. ಭಗವಂತ, ನನ್ನ ಪ್ರಾಣ ಗೋವಿಂದ ಗೋವಿಂದ ಆಗೋ ಸ್ಟೇಜಲ್ಲಿದೆ. ನೀನು ಗೊಂದಲ ಅಂತ ಹೇಳ್ತಾ ಇದೀಯ. ನಿನ್ನೊಂದು ಪ್ರಶ್ನೆ ಕೇಳಲ್ಲ? ಕೊನೆ ಪ್ರಶ್ನೆನಾ? ಕಾಲ ಭೈರವ, ಕಾಲ ಯಾಕೆ ಎಳಿತಾ ಇದೆಯಾ? ನನ್ನ ಪ್ರಶ್ನೆ ಇಷ್ಟೇ, ನಾನಿಲ್ಲಿಂದ ಬಚಾವಾಗಬೇಕು, ನನ್ನ ಫ್ಯಾಮಿಲಿನ ಹೋಗಿ ಮೀಟ್ ಮಾಡಬೇಕು. ಅದಕ್ಕೆ ತಥಾಸ್ತು ಭಗವಂತ. ಭಗವಂತ, ಆಹಾ, ಇಷ್ಟೊತ್ತು ಕಾಲೆಡಿತಾ ಇದ್ದೆ, ಈಗ ಟೈಮ್ ನೋಡ್ಕೊಂಡು ಕೈ ಕೊಟ್ಬಿಟ್ಯಾ? ಇರಲಿ, ನಾನು ಇಲ್ಲಿಂದ ಕೇಳ್ಕೊಂಡ್ರು ನಿನಗೆ ಖಂಡಿತ ಕೇಳಿಸುತ್ತೆ. ಭಗವಂತ, ನಮ್ಮ ಮನೆಯವರು ಬಂದು ನನ್ನನ್ನು ಕರ್ಕೊಂಡು ಹೋಗೋ ಹಾಗೆ ಮಾಡಪ್ಪ. ಗಿರ್ಜಮ್ಮ, ಜಾಗೃತಿ ಮರ್ರೆ, ಇದು ಶಂಕರ್ಪುರ ಅಲ್ಲ, ತುರಳ್ಳಿ ಫಾರೆಸ್ಟ್. ಅಯ್ಯೋ, ನಾನು ಶಿರ್ಸಿ ಕಡೋಳು, ನಂಗೆ ಕಾಡೆಲ್ಲ ಅಭ್ಯಾಸ ಇದೆ. ನಿಮ್ಗೆ ಕಾಡು ಅಭ್ಯಾಸ ಇರ್ಬೋದು ಮರ್ರೆ, ಆರ್ ಕಾಡಿಗೆ ನಮ್ಮ ಬಗ್ಗೆ ಅಭ್ಯಾಸ ಆಯ್ಕಲ್ದ. ಮೊದಲು ನನ್ನ ಗಂಡನ ಹುಡುಕೊಡಿ, ಆಮೇಲೆ ಮಾತಲ್ಲಿ ಪಂಚ್ ಹುಡ್ಕೋರಂತೆ. ಅದೇ ಕೆಲಸ ಮಾಡ್ತಿದ್ನಲ್ಲ ಮರ್ರೆ, ಟೆನ್ಷನ್ ಮಾಡ್ಕೊಂಬೇಡಿ. ಅಯ್ಯಯ್ಯೋ, ಅಯ್ಯೋ ಕಾಶಿವ್ರೆ, ಎಲ್ಲಿಗೆ ಓಡ್ತಾ ಇದ್ದೀರಾ? ಅದು ನೀವು ಅಯ್ಯಯ್ಯೋ ಅಂದ್ರಲ್ಲ, ಅದಕ್ಕೆ ಹುಲಿ ಚಿರತೆ ಬಂತಂದೇಳಿ ದೊಣ್ಣೆ ಹುಡ್ಕಕ್ಕೆ ಹೋಗಿದ್ದೆ. ಅಯ್ಯೋ, ಹುಲಿನೂ ಇಲ್ಲ, ಸಿಂಹನೂ ಇಲ್ಲ. ಹೊರಡೋ ಗಡ್ಬಿಡಿನಲ್ಲಿ ಮಾವಂಗೆ ಮಾತ್ರ ಎತ್ತಿಡೋದನ್ನೇ ಮರ್ತು ಬಿಟ್ಟಿದ್ದೀನಿ. ಅದಕ್ಕೆ ಅಯ್ಯಯ್ಯೋ ಅಂದೆ. ಅದಕ್ಕೆ ಅಯ್ಯಯ್ಯೋ ಅಂದ್ರೆ ಅಯ್ಯಬ್ಯ. ಒಂಚೂರು ಗೌರಿಗೆ ಫೋನ್ ಮಾಡಿಕೊಡಿ. ಹಲೋ ಗೌರಿ, ಮಾವ ಮನೆಗೆ ಬಂದ್ರಾ? ಹಾಂ, ನಾವು ಈ ಕಾಡು ತಲುಪಿದ್ವಿ ಕಣೆ. ಅಯ್ಯೋ, ಈ ಕಾಡಿನ ಸವಾಸ ಯಾರಿಗೂ ಬೇಡಮ್ಮ, ಊರೇ ಚಂದ. ಅಯ್ಯೋ ಅದೆಲ್ಲ ಬಿಡು, ನನಗೆ ಯಾಕೆ ಫೋನ್ ಮಾಡಿದೆ ಗೊತ್ತಾ? ಅಯ್ಯಯ್ಯೋ, ನೀನೇನು ಬರೋದು ಬೇಡಮ್ಮ, ನೀನು ಮನೇಲೇ ಇರು. ನಾನು ಹೊರಡೋ ಗಡ್ಬಿಡಿನಲ್ಲಿ ಮಾವಂಗೆ ಮಾತ್ರ ಎತ್ತಿಡೋದನ್ನ ಮರ್ತ್ಬಿಟ್ಟಿದ್ದೀನಿ ಕಣೆ. ನೀನೊಂದು ಕೆಲಸ ಮಾಡು, ಅವ್ರ ರೂಮ್ಗೆ ಹೋಗಿ ಅಲ್ಲಿ ಕೆಂಪು ಕಲರ್ದು ಒಂದು ಬಾಕ್ಸ್ ಇದೆ, ಅದರಲ್ಲಿ ನೀಲಿ ಕಲರ್ ಮಾತ್ರೆ ಅರ್ಧ, ಆಮೇಲೆ ಹಳದಿ ಕಲರ್ದು ಒಂದು ಮಾತ್ರೆ. ಊಟ ಆದ್ಮೇಲೆ ಮಾವಂಗೆ ಕೊಟ್ಬಿಡು. ಹಾಂ, ಅನ್ನ ಮಾಡ್ಕೊಂಡ್ರೆ ಸಾಕು, ಸಾರು ಕುದಿಸಿಟ್ಟಿದ್ದೀನಿ. ಹಾಂ ಸರಿ. ಇಲ್ಲ ಕಣೆ, ಇನ್ನೂ ಹುಡುಕ್ತಾನೆ ಇದ್ದೀವಿ, ಇನ್ನೂ ಸಿಕ್ಕಿಲ್ಲ. ಅದು ಅಲ್ಲದೆ ನಿಮ್ಮ ಯಜಮಾನ್ರು ಆಗ್ಲಿಂದ ತಮಾಷೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಗೌರಿ. ಗಿರ್ಜಮ್ಮ, ನಾನೆಲ್ಲಿ ತಮಾಷೆ ಮಾಡ್ತಿದ್ದೆ ಮರ್ರೆ, ನಾನು ಸೀರಿಯಸ್ ಆಗಿದ್ದಕ್ಕೆ ಅಲ್ದ ಕಾಡಿಗೆ ಬಂದದ್ದು. ಅಲ್ಲ, ಇನ್ನೂ ಸ್ವಲ್ಪ ಸೀರಿಯಸ್ ಆಗಲಿ ಅಂತ ಹೇಳಿದೆ. ಇನ್ನೂ ಸೀರಿಯಸ್ ಆದ್ರೆ ಕಾಡಿಗಲ್ಲ, ICUಗೆ ಹೋಯ್ಕ್. ಬಿಡ್ತು ಅನ್ನಿಕಾಶ್ ಅವರೇ. ಸಾರಿ ಸುಮ್ಮನೆ ತಮಾಷೆಗೆ ಹೇಳೋದು. ಬಿಡ್ತು ಗೌರಿ, ಕೇಳಿಸ್ಕೊಂಡ್ಯಾ ತಮಾಷೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ನೋಡು. ಸರಿ ಆಯಿತು, ನೀನು ಮಾವನ್ನ ಹುಷಾರಾಗಿ ನೋಡ್ಕೋ. ನಿಮ್ಮ ಭಾವನ ಹುಡುಕಿ ಕರ್ಕೊಂಡು ಬಂದೇ ಬರ್ತೀನಿ, ಸರಿನಾ? ಸರಿ, ನಾನು ಫೋನ್ ಇಡ್ತೀನಿ. ಏನ್ರಿ ಆಯ್ತು ಕಾಶಿ ಅವರೇ? ಅಲ್ಲ ಗಿರ್ಜಮ್ಮ, ಇದು ಕಾಡಲ್ದ, ಕಾಡು ಮನುಷ್ಯರೆಲ್ಲರೂ ಶಿವವ್ರನ್ನ ಎತ್ತಾಯ್ಕೊಂಡು ಹೋಗಿದ್ರೆ ನಾವು ಬತ್ತಿತ್ತು ಶಿವವ್ರನ್ನ ಬಿಟ್ಬಿಡಿ ಅಂದೇಳಿ ಹೆದರ್ಸುಕ್ಕೆ ಹಿಂಗೆ ಕೂಗದು ಹೆಂಗೆ? ಕರ್ಮ. ಭಗವಂತ, ನಮ್ಮ ಯಜಮಾನ್ರನ್ನ ಕ್ಷೇಮವಾಗಿಡು, ಆದಷ್ಟು ಬೇಗ ಅವ್ರು ನಮಗೆ ಸಿಗೋ ಹಾಗೆ ಮಾಡು ಪ್ಲೀಸ್. ಇದೇ ನಮ್ಮ ಪ್ರಾರ್ಥನೆ. ನಡೀರಿ. ಬನ್ನಿ ಹೋಗಿ. ಅಯ್ಯೋ ಕಾಶಿ ಅವರೇ, ಈ ಕಡೆ ಈಚೆ ಅಲ್ದ? ಬಿಡ್ರಯ್ಯ. ಅದೇ ಮತ್ತೆ ರಾಜ, ದಯವಿಟ್ಟು ನನ್ನ ಬಿಟ್ಬಿಡ್ರಿ, ನಿಮ್ದು ಅಮ್ಮಯ್ಯ ಅಂತೀನಿ. ಅದಂಗ್ ಬಿಡಕ್ಕಾಗ್ತದೆ? ಓ, ನೀನು ಏನ್ ನಡೀತಾ ಇದೆ ಇಲ್ಲಿ? ಅಪ್ಪಯ್ಯ ನಿನ್ ಜೊತೆ ಮದ್ವೆ ಮಾತುಕತೆ ಆಡ್ಬೇಕಂತೆ, ಅದಕ್ಕೆ ಕರ್ಕೊಂಡ್ ಬಂದವ್ರೆ. ಓ, ಯಾರ ಮದುವೆ?
ನಂದು ನಿಂದು ನಮ್ಮ ಮದ್ವೆನಾ ಮೌ ಏನಮ್ಮ ಹೇಳ್ತಾ ಇದೀಯ ನೀನು? ನಿನಗೂ ಆ ಜಾರ್ ಮಗುಂಗ್ ತಾನೆ ಮದುವೆ ಮಾತುಕತೆ ಆಗಿದ್ದಿತ್ತು, ಎಲ್ಲೋದ ಅವನು? ಅಲ್ಲಿ ನೋಡು. ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳ್ದು ಮಗ. ಏನಂತ? ಕರಿಮಣಿ ಮಾಲೀಕ ನೀನಲ್ಲ ನೀನಲ್ಲ. ಒನ್ಸ್ ಮೋರ್ ಕರಿಮಣಿ ಮಾಲೀಕ ನೀನಲ್ಲ ನೀನಲ್ಲ. ಚಟಪಟ ಕರಿಮಣಿ ಮಾಲೀಕ ನೀನಲ್ಲ ನೀನಲ್ಲ. ಅಯ್ಯೋ ಲವ್ ಫೇಲೂರ, ಕರ್ಮ ಕರ್ಮ. ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡ್ಬೇಕು. ಎದೆ ಹೊಡೆದೋದ್ಮೇಲೆ ಇದೆಲ್ಲ ಸಹಜ ಒಡೆಯ. ಇವಾಗ ಮಾತಾಡುಮ. ಹೌದು ಅಳಿ ದೇವ್ರು. ಅಳಿ ದ್ಯಾವ್ರು. ನಮ್ಮ ಕಡೆ ಅಳಿಯನ್ನ ದ್ಯಾವ್ರು ಅಂತೀವಿ. ರೇ ರಾಜ, ನನಗೀಗ ಆಲ್ರೆಡಿ ಮದುವೆ ಆಗಿದೆ ರೀ. ಏನು ನಿಂಗಾಗ್ಲೇ ಮದ್ವೆ ಆಗಿದ್ಯಾ? ನೋಡಿದ್ರ ಸ್ವಾಮಿ, ನಾನಾಗಿದ್ದಕ್ಕೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ಮದುವೆ ಆಗಿದೆ, 2 ಮಕ್ಕಳು ಇದ್ದಾರೆ. ಬೇರೆ ಯಾರಾದ್ರೂ ಆಗಿದ್ದೀರಾ ಅಷ್ಟೇ ನಿಮ್ಮ ಮಗಳ ಕತೆ. ನೋಡ್ಕೊಳ್ಳಿ ನಿಮ್ಮ ಮಗನ್ನ. ಬರ್ತೀನಿ. ಬಿಡದ್ರಿ ಅಳಿ ದೇವ್ರೆ ನಿಂತ್ಕೋ. ತಿರ್ಗಾ ಅಳಿದೇವ್ರು ಅಂತ ಇದ್ದೀರಲ್ರಿ. ರೇ ರಾಜ, ನನಗೆ ಮದುವೆ ಆಗಿದೆ. ಒಡೆಯ, ನಮ್ ಕಡೆ ಮದ್ವೆ ಆಗಿರೋರ್ನ ಮದ್ವೆ ಆಗ್ಬೇಕು ಅಂದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಅಯ್ಯೋ, ಈ ಜಾರ್ ಮುಗ ರೀಲ್ಸ್ ಮಾಡೋದು ನೋಡಿ ಅವ್ನು ನಿನಗೋಸ್ಕರನೇ ಹುಟ್ಟಿದ್ದಾನೆ ಅಂತ ಅನ್ಕೊಂಡಿದ್ದೆ. ಅವನಿಗೆ ಆಲ್ರೆಡಿ ಮದುವೆ ಆಗಿದ್ಯಾ? ಹೌದು ಅಳಿ ದೇವ್ರು. 3 ಮಕ್ಳವೇ. ಕೈ ಮುಗ, ಕಾಲ್ ಮುಗ, ಮೈ ಮುಗ ಅಂತ. ಮೋಸ ಮಾಡಲೆಂದು ನೀನು ಬಂದೆಯಾ? ಪ್ರೀತಿ ಹೆಸರ ಹೇಳಿ ಎದುರು ನಿಂದೆಯಾ? ನಕ್ಕ ಹಾಗೆ ನಟನೆ ಮಾಡಿ ಕಾದೆಯಾ? ನಗುವ ಸದ್ದಿನಲ್ಲೇ ಹೃದಯ ಒಡೆದೆಯಾ? ನಂಬೋದೆ ಪ್ರೀತಿಯನ್ನು ಲೆಕ್ಕನೆ ಸುಳ್ಳು ಎಂಬ ಪಾಠನ ಹೇಳ ಹೋದೆಯಾ? ಹೋದರೆ ಹೋಗೆ ನೀ ದೂರ, ನನ್ನಿಂದ ದೂರ ನೀ ದೂರ. ಹೋದರೆ ಹೋಗೆ ನೀ ದೂರ. ನಾನು ಓದಿರೋದು, ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋದು ಇಲ್ಲಿ ಯಾವುದು ಇಲ್ಲ ಭಗವಂತ. ನೀನು ನಿನ್ನ ಸೃಷ್ಟಿ, ಅಯ್ಯಪ್ಪ ಯೋಚನೆ ಮಾಡೋಕ್ಕಾಗಲ್ಲ. ಒಡೆಯ, ವರ್ಷಕ್ಕೊಂದ್ ಮಗಿನ ಕೊಡ್ತೀನಿ. ಇರೋ ಮೇಕೆ ದನ ಕುರಿನ ಆರಾಮಾಗಿ ಮೇಯ್ಸ್ಕೊಂಡಿದ್ ಬಿಡೋಣ. ಹಾ ಸರಿ ಆಯ್ತಲ್ಲ. ಏಯ್ ತಕ್ಕಬರಲ್ಲ ಉನಾರನ. ಇವತ್ತೇ ಮದುವೆ ಮಾಡಿ ಮುಗಿಸ್ಬಿಡೋಣ. ರೇ ಸ್ವಾಮಿ, ಈಗಷ್ಟೇ ಮದುವೆ ಮಾತುಕತೆ ಅಂತ ಹೇಳಿ ಈಗ ಆಗ್ಲೇ ಮದುವೆ ಮಾಡಿಸ್ತಾ ಇದ್ದೀರಾ? ಹೇರ್ಮುಗಿ, ಇವನ್ ಏನೇ ಹೇಳಿದ್ರು ಇವನೇ ನಿನ್ ಗಂಡ. ಇವತ್ತೇ ದೇವಿಗೆ ಪೂಜೆ ಮಾಡಿ ಲಗ್ನ ಮಾಡಿಸ್ಬಿಡೋಣ. ಕಾಡ್ ಜನಕ್ಕೆಲ್ಲ ಹಬ್ಬದ ಊಟ ಹಾಕ್ಸೋಣ. ತಕೊಳವ ಉನಾರ. ನಿಲ್ಸಿ. ಕಾಶವ್ರೆ, ಶಿವರೇ, ಎಂತ ಅವಸ್ಥೆ ಮಾಡ್ರೆ ಇದು. ಕತ್ತೆ ಮಾರೆ, ನಾನು ಯಾರು ಗೊತ್ತಿತ್ತಾನ? ಪೊಲೀಸ್. ಏಯ್ ನಾನ್ಯಾರು ಗೊತ್ತಾ? ಕಾಡು ಮನ್ಸ ಚುಚ್ಚಿ ಸಾಯಿಸ್ಬಿಡ್ತೀನಿ. ನಾನು ಯಾರು ಗೊತ್ತಾ? ಇಲ್ಲಿ ನಿಂತಿದ್ದಾರಲ್ಲ ಶಿವಪ್ರಸಾದ್, ಇವರ ಧರ್ಮಪತ್ನಿ ಗಿರಿಜಾ. ಅನ್ಯಾಯವಾಗಿ ನನ್ನಲ್ಲಿ ಹೇಳ್ಕೊಂಬಂದು ಪಿಂಕ್ ಫ್ಲವರ್ ಕೊಟ್ಟು ಮದುವೆ ಆಗು ಅಂತ ಬಲವಂತ ಮಾಡ್ತಾ ಇದ್ದಾರೆ. ರೀ ಯಜಮಾನ್ರೆ, ಕಾಮಕ್ಕೆ ವಯಸ್ಸಾಗಿ ತಿಳಿದವ್ರು ನಮ್ನಿ ಇದ್ರಿ. ನಿಮ್ಗೆ ಬುದ್ಧಿ ಬೇಡ್ದ? ಇವ್ರಿಗೆ ಮದುವೆ ಆಯ್ತು, ಮಕ್ಕಳಿತ್ತು, ಇವ್ರಿಗೆ ಇನ್ನೊಂದು ಮದುವೆ ಮಾಡ್ಸೋ ಕೊಟ್ಟಿರಲ್ಲ ನೀವು. ಏಯ್ ನಮ್ಮ ಕಡೆ ಹೆಣ್ಣು ಕೊಡ್ಬೇಕು ಅಂದ್ರೆ ಮದ್ವೆ ಆಗಿರಲೇಬೇಕು. ಮದ್ವೆ ಆಗಿಲ್ಲ ಅಂದ್ರೆ ಹೆಣ್ಣು ಕೊಡಲ್ಲ. ಹೀಗೆಲ್ಲ ಮಾತಾಡ್ತಿದ್ದಾರೆ. ಅಣ್ಣ, ನನಗೆ ನನ್ನ ಗಂಡಂಗೆ 2 ಮಕ್ಕಳಿದ್ದಾರೆ. ಒಳ್ಳೇದಾಯ್ತಲ್ಲ, ನಮ್ ಕಡೆ ಗಂಡಿಗೆ ಮದ್ವೆ ಆಗಿ ಮಕ್ಳಿರ್ಬೇಕು. ಇಲ್ಲ ಅಂದ್ರೆ ನಾವ್ ಮದ್ವೆನೇ ಆಗಲ್ಲ. ನಿಮ್ಗೆ ತಂಗಿ ಇದ್ದಾಳ? ಹಾ ಇದ್ದಾಳಲ್ಲ. ಅಯ್ಯಬ್ಯ, ಹಂಗಾರೆ ನಾನು ಸೇಫ್. ನನಗೆ ಮದುವೆ ಆಯ್ತು, ಆದ್ರೆ ಮಕ್ಕಳಿಲ್ಲ. ಈ ವಿಷಯ ಬೇಕಾ? ಈ ಮದುವೆ ವಿಷಯ ಬಗ್ಗೆ ಮಾತಾಡೋಣ ಇರಿ. ಕಾಡಿನ ರಾಜ ಅವರೇ, ಸ್ವಲ್ಪ ಕೂತ್ ಮಾತಾಡೋಣ. ಕುಂತ್ಕೊಂಡು ನಿಂತ್ಕೊಂಡು ಮಾತಾಡೋದು ಏನೂ ಇಲ್ಲ. ಹೆಂಡ್ತಿನೇ ಮುಂದೆ ನಿಂತು ಗಂಡಂಗೆ ಮದುವೆ ಮಾಡಿಸ್ಕೊಡ್ಬೇಕು. ಜುಬ್ಬರ್ಲಕ್ಕ. ಗಿರ್ಜಮ್ಮ, ನೀವು ಇವರೊಟ್ಟಿಗೆ ಜುಬ್ಬರ್ಲಕ್ಕ ಮಾಡ್ತೀರಿ. ಅಲ್ಲೊಬ್ಬ ರೀಲ್ಸ್ ಮಾಡ್ತಿದ್ದ, ನಾನು ಅವನು ಮಾತಾಡ್ಸಿ ಬತ್ತೆ. ಏನಾದರೂ ಐಡಿಯಾ ಹೊಳಿಬೋದು ಮತ್ತೆ.
ಮತ್ತೆ ಇದು ಪ್ರಕೃತಿಯ ಕರೆ. ರಾವ್ ಕಾಲ ಮೀರೋಗುತ್ತೆ, ಮದುವೆ ಶುರುವಾಗ್ಲಿ. ಯಾವ ಸೀಮೆ ರಾಜಾರೇ ನೀವು? ರಾವ್ ಕಾಲದಲ್ಲಿ ಯಾರಾದ್ರೂ ಮದುವೆ ಮಾಡ್ತಾರೇನ್ರಿ? ಅಂದರೆ ಮದುವೆ ಆಗಕ್ಕೆ ರೆಡಿನಾ ನೀವು? ಅಯ್ಯೋ ಗಿರಿ, ಕಾಶಿ ಅವ್ರು ಬರೋವರೆಗೂ ಟೈಮ್ ತಿನ್ಬೇಕಲ್ಲ, ಅದಕ್ಕೆ ತಿಂತಾ ಇದ್ದೀನಿ. ರಾಜ, ಅಕಾರ್ಡಿಂಗ್ ಟು ಬಯಾಲಜಿಕಲ್ ಮ್ಯಾಥ್ಸ್ ರಾವ್ ಕಾಲದಲ್ಲಿ ಮದುವೆ ಆದ್ರೆ ತುಂಬಾ ತೊಂದರೆ ಆಗುತ್ತೆ. ಹುಡುಗಿರಂದ್ರೆ ಡೇಂಜರಪ್ಪೋ, ಹುಷಾರಾಗಿರಪ್ಪೋ, ಬಣ್ಣದ ಮಾತಿಗೆ ಬೆರಗಾಗೋದ್ರೆ ಬೆಪ್ಪರಾಗ್ತೀವಪ್ಪೋ. ಅಬಾಬಾಬಾಬಾಬಾಬಾ, ಏನು ಪರ್ಫಾರ್ಮೆನ್ಸ್. ಕಾಡಿನ ಕೆಂಡ ಸಂಪಿಗೆ ಅಂದ್ರೆ ನೀನೇ ಮರೆ. ನನ್ನ ಫ್ಯಾನಾ? ಬರ್ರಿ ಒಂದು ಸೆಲ್ಫಿ ತಗೊಂಬಿಡುವ. ಏನು ಮರೆ, ಬರೀ ಲವ್ ಫೇಲರ್ ಹಾಡೇ ಮಾಡ್ತಿರ್ತೆ. ಅಲ್ಲಿದ್ಲಲ್ಲ ನನ್ನ ಹುಡುಗಿ ಏರ್ಮುಗಿ, ಅವಳು ನನ್ ಬಿಟ್ಟು ಪ್ಯಾಟೆ ಐದು ಹಿಂದೆ ಹೋಗವಳೆ. ಆಹಾ, ಇಷ್ಟಿದ್ರು ನೀನು ಇಲ್ಲಿ ರೀಲ್ಸ್ ಮಾಡ್ತಿದ್ದೆ, ಅಲ್ಲಿ ಅವಳು ಮದುವೆ ಆಗ್ತಿತ್ತು. ನಮ್ಮ ಒಡೆಯ ಹೇಳಿದ್ಮೇಲೆ ಮುಗೀತು. ಅದರಲ್ಲೂ ಅಡವಿ ದೇವಿ ಹಂಗೆ ಆಗಬೇಕು ಅಂತ ಬರ್ದವಳೆ. ಹಂಗೆ ಅನ್ಕೊಂಡು ಕೂತ್ರೆ ನಿನ್ನ ಹುಡುಗಿ ನಿಂಗೆ ಸಿಗ್ತಾಳ? ಇಲ್ಕಣ, ನಾ ಹೇಳ್ದಂಗೆ ಕೇಳ್ರೆ ನಿನಗೆ ನಿನ್ನ ಹುಡುಗಿ ಸಿಕ್ಕುವಂಗೆ ಮಾಡ್ತೆ. ಅಯ್ಯೋ ಬೇಡ ಬೇಡ, ಅಡವಿ ದೇವಿ ಕುಪ್ಪಸ್ಕೋತಾಳೆ. ದೇವ್ರಿಪ್ಪದು ಎಂತ ಹೇಳ ದೇವ್ರಿಪ್ಪದು ನಮ್ಗೆ ಒಳ್ಳೇದು ಮಾಡೋದಕ್ಕೆ. ಹಾ, ಮತ್ತೆ ಕೆಟ್ಟದ್ದು ಹೆಂಗೆ ಮಾಡ್ತಾಳೆ, ಹೆಂಗೆ ಕೋಪ ಮಾಡ್ಕೊಂತಾಳೆ ಅಲ್ವಾ? ಇವಾಗ ನಾನೇನು ಮಾಡಲಿ? ಇಲ್ಕಣ, ಸುತ್ತಮುತ್ತ ದೊಡ್ಡ ಕಾಡು, ನೀನೆಲ್ಲಾದರೂ ಅವಳನ್ನೇ ಮದುವೆ ಆದ್ರೆ ಈ ಕಾಡೆಲ್ಲ ನಿಂದೆ, ನೀನೇ ಕಾಡಿನ ರಾಜ. ಮೊದ್ಲೆಲ್ಲ ಅಡವಿ ದೇವಿಗೆ ಇದನ್ನೇ ನಾನು ಬೇಡ್ಕೊಂಡಿದ್ದು. ಆ ತಾಯಿ ನನ್ನ ಮಾತು ಕೇಳ್ತಾಳ? ಪ್ರಾರ್ಥನೆ ಅಂದ್ರೆ ಎಂತ ಅನ್ಕೊಂಡಿದ್ದೆ ನೀನು? ಎಲ್ಲ ನೀನು ಅನ್ಕೊಂಡಂಗೆ ಆಯ್ತು. ಆದ್ರೆ ನೀನು ನನಗೊಂದು ಸಹಾಯ ಮಾಡಿ. ನಿಮ್ಮ ಕಾಡು ಜನರಲ್ಲ ಮದಿ ಮುರುಕೆ ಯಾವುದಾದ್ರೂ ಅಪಶಕುನ ಅನಿಷ್ಟ ಅಂಬು ನಂಬಿಕೆ ಇತ್ತಾ? ಅದನ್ನೆಲ್ಲರೂ ನೀನು ಹೇಳ್ರೆ ನೀನೇ ಕಾಡಿನ ರಾಜ. ಅಂದ ಹಾಗೆ ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ, ಅದನ್ನೆಲ್ಲಾದ್ರೂ ನೀನು ಮಾರ್ರೆ ನೀನೇ ಕೋಟ್ಯಾಧಿಪತಿ. ಕಾಡಲ್ಲಿ ಸೊಪ್ಪು ಸಿಗೋದು ನಿಮ್ಗೆ ಗೊತ್ತಾ? ಹೌದು ಮಾರ, ಅದು ನಮ್ಮ ಶೆಟ್ರೆಲ್ಲ ಭಯಂಕರ ಫೇಮಸ್ ಮಾಡಿ ಇಟ್ಟಿರು. ಅದಿರಲಿ, ಈ ಅಪಶಕುನ ಅನಿಷ್ಟ ಅಂಬುವಂಥದ್ದು ಎಂತಾದ್ರೂ ನಂಬಿಕೆ ಇತ್ತ ಹೇಳು. ಅಣ್ಣಯ್ಯ, ನಮ್ಮ ಕಡೆ ಮದುವೆ ನಡಿಬೇಕಾದ್ರೆ ಮಳೆ ಬಂತು ಅಂತ ಇಟ್ಕೋ, ಮದುವೆ ಯಾವ ಕಾರಣಕ್ಕೂ ನಡೆಯೋದಿಲ್ಲ. ಮಳೆಯ ಅದು ಈ ಬೇಸಿಗೆ ಕಾಲದಲ್ಲಿ ಮೋಡ ಬಿತ್ತನೆ ಮಾಡೋ ಕೆಲಸ ನಮ್ಮ ಕೈಲಿ ಆಗ್ತಿಲ್ಲಲ್ಲ, ಎಂತ ಮಾಡೋದೀಗ? ಪ್ರಾರ್ಥನೆ ಮಾಡ್ಕೊಂಡ್ರೆ ಒಳ್ಳೇದಾಯ್ತದೆ ಅಂದ್ರಲ್ಲ, ನಮ್ಮ ಅಡವಿ ದೇವಿ ಕೇಳ್ಕೊಳ್ಳಿ, ಒಳ್ಳೇದಾದ್ರೂ ಆಗ್ಬೋದು. ಹಾಗಂತ್ಯ? ಅಮ್ಮ ತಾಯಿ ಅಡವಿ ದೇವಿ, ನೀನು ಮಳೆ ಸುರಿಸ್ರೆ ಶಿವರ್ ಮದಿ ಮುರಿತು. ಹಾಗಾಗಿ ಪ್ಲೀಸ್ ಮಳೆ ಸುರಿಸು ತಾಯಿ. ಇದೇ ನನ್ನ ಪ್ರಾರ್ಥನೆ, ಇದೇ ನನ್ನ ಹರಕೆ. ದೇವ್ರು ಒಳ್ಳೇದು ಮಾಡ್ತಾರೆ. ಬತ್ತೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ, ಆದ್ರೆ ನನ್ನ ಮದುವೆ ಮುರಿದೋಗಿದೆ. ನಾವು ಕಾಡು ಜನ ರಾವ್ ಕಾಲದಲ್ಲೇ ಮದುವೆ ಮಾಡೋದು. ಹೆಂಡ್ತಿನೂ ಇದ್ದಾಳೆ, ಗಂಡನೂ ಇದ್ದಾನೆ, ಬೇಗ ಬೇಗ ಮದುವೆ ಆಗ್ಲಿ. ರೀ ರಾಜ, ಇವಳು ನನ್ನ ಹೆಂಡ್ತಿನೇ, ನಮ್ಗೆ ಆಲ್ರೆಡಿ ಮದುವೆ ಆಗೋಗಿದೆ ಕಣ್ರಿ. ಬೇಗ ಮದ್ವೆ ಆಗೋ ಒಡೆಯ, ಬೇಗ ಮದ್ವೆ ಆಗಿ ಈ ತುರಲಿ ಕಾಡಲ್ಲಿ ಬೇಟೆ ಆಡ್ಕೊಂಡಿದ್ರೆ ಈ ಕಾಡಲ್ಲಿ ನಂದು ನಿಂದ ಹೆಸರು. ಓ, ನನಗೆ ಬೇಟೆ ಎಲ್ಲ ಆಡಕ್ ಬರಲ್ಲಮ್ಮ. ಅಂದ್ರೆ ಇನ್ನೊಂದು ಮದ್ವೆಗೆ ರೆಡಿ ಆಗ್ಬಿಟ್ರಾ? ಅಯ್ಯೋ ಗಿರಿ, ನೀನು ಹಂಗೆ ಕನೆಕ್ಟ್ ಮಾಡ್ಕೊಂಡ್ಯಾ? ನಾನು ಹೇಳಿದದಿಲ್ಲ. ಹಳೆ ಅಂಟಿತ್ರ ಬಿಟ್ಬಿಡು, ಅನ್ನತ್ರ ಬಾ. ಬಿಡಮ್ಮ ಕೈನ. ಅದೇ ಮತ್ತೆ ಜಿ ಕನ್ನಡದಲ್ಲಿ ಬರೋ ಮಹಾನಟಿ ಪ್ರೋಗ್ರಾಮ್ಗೆ ನಿನ್ನನ್ನು ರೆಕಮೆಂಡ್ ಮಾಡ್ತೀನಿ, ಆದ್ರೆ ದಯವಿಟ್ಟು ನನ್ನ ಬಿಟ್ಬಿಡು. ಅಳಿದೇವ್ರು, ಮದುವೆ ಬೇಡ ಅಂತ ಹಠ ಮಾಡಬೇಡಿ. ಕೊಡೋದು ತಗೊಳೋದು ಇದ್ರೆ ಕೇಳಿಬಿಡಿ. ಇಡೀ ತುರಳ್ಳಿ ಕಾಡೇ ನಮ್ದು. ನಿಮ್ ಗಂಡಂಗೆ ಅರ್ಧ ಪಾಲ್ ಕೊಡ್ತೀನಿ, ಬೇಗ ಮದುವೆ ಮಾಡ್ಕೊಂತ ಹೇಳಮ್ಮ. ಗಿರಿ, ಕಾಡು ಕಡ್ದು ಲೇಔಟ್ ಮಾಡಿ ಬಿಲ್ಡರ್ ಆಗಬೇಕು ಅನ್ನೋ ಆಸೆಯಿಂದ ನನ್ನನ್ನು ಅಡಗಿಡ ಇಟ್ಬಿಡ್ತೀಯಾ ಹೆಂಗೆ? ಇವ್ರಿ ಸುಮ್ಮನೆ ನಿಂತ್ಕೊಳ್ರಿ, ನಾ ಹಾಗೆಲ್ಲ ಮಾಡ್ತೀನಾ? ನೋಡಿ, ನಮಗೆ ಅರ್ಧ ಕಾಡು ಬೇಡ, ಪೂರ್ತಿ ಕಾಡು ಬೇಡ, ನಮಗೆ ಊರೇ ವಾಸಿ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ, ನಾವು ಹೋಗ್ತೀವಿ. ಮಗಳೇ ಏರ್ಮುಗಿ, ಇವರು ಮದುವೆಗೆ ಒಪ್ಪಂಗೆ ಕಾಣ್ತಾ ಇಲ್ಲ. ಚಂಗಬಳ ಜುಂಗಬಳ ರಯ್ಯ ರಯ್ಯ. ಗಿರಿ, ರಯ್ಯ ರಯ್ಯ ಅಂದ್ರು, ನಮ್ಮ ಕಡೆ ರಯ್ಯ ರಯ್ಯ ಅಂದ್ರೆ ರೈಟ್ ರೈಟ್ ಅಂತ. ಬರ್ತೀವಿ ಬರ್ತೀವಿ. ನಿಲ್ಲೋ, ರಯ್ಯ ರಯ್ಯ ಅಂದ್ರೆ ಹಿಡ್ಕೋ ಅಂತ ಹಿಡ್ಕೊಳ್ರ.
ಅಯ್ಯೋ ಬಿಡ್ರಿ. ಭಗವಂತ ಏನಪ್ಪ ಇದು ಅನ್ಯಾಯ, ನೀನೇ ಕಾಪಾಡಬೇಕು. ಭಗವಂತ, ನನ್ನ ಈ ಸೆಕೆಂಡ್ ಮ್ಯಾರೇಜ್ನ ಎಲ್ಲಿ ಕೂತ್ಕೊಂಡು ನೋಡ್ತಾ ಇದೀಯಾ ನೋಡು, ನನಗೆ ಈ ಮದುವೆ ನಡಿಬಾರ್ದು, ಇದೇ ನನ್ನ ಪ್ರಾರ್ಥನೆ. ಬಂದು ನನ್ನ ಕಾಪಾಡು. ಮಗಳೇ, ಬೇಗ ಹಾರಾಕಮ್ಮ. ಸರಿ ಅಪ್ಪಯ್ಯ. ಮಿಂಚು ಗುಡುಗು. ಮಗಳೇ, ಮಳೆ ಬರೋ ಹಾಗಿದೆ, ಅದು ಶುಭ ಅಲ್ಲ. ಅಪ್ಪಯ್ಯ, ಮಳೆ ಬರೋ ಅಷ್ಟೊತ್ತಿಗೆ ಹಾರಾಕ್ಬಿಡ್ತೀನಿ. ಗಿರ್ಜಮ್ಮ, ಜೋರು ಮಳೆ ಬತ್ತಿತ್ತು ಮರ್ರೆ, ನಾವು ಬೇರೆ ಕೊಡೆ ತರಲಿಲ್ಲ, ಕತ್ತಿ ಹೈಲಾಯ್ತು. ಮಗಳೇ, ಇನ್ನೇನು ಮಳೆ ಶುರುವಾಗುತ್ತೆ, ಅದು ನಿನ್ ಮೇಲೆ ಬೀಳ್ಬಾರ್ದು. ಬಾ ಹೋಗೋಣ. ಕಾಪಾಡ್ದ ಭಗವಂತ. ಮಳೆಯಿಂದ ಮದುವೆ ನಿಂತೈತಾ? ಏರ್ ಮುಗಿದಂಗೆ. ಶಿವಪ್ರಸಾದ್, ಭಗವಂತ, ಪ್ರಾರ್ಥನೆಗಿರೋ ಶಕ್ತಿ ಏನು ಅಂತ ಈಗ ಗೊತ್ತಾಯ್ತು ಭಗವಂತ. ಪ್ರಾರ್ಥನೆಯ ಬೆಲೆ ಗೊತ್ತಾಗಬೇಕು ಅಂದ್ರೆ ಕಳ್ಕೋಬೇಕು, ಇಲ್ಲ ಕಳ್ಕೊಳ್ಳೋ ಹಾದಿಲಿರ್ಬೇಕು. ಈಗ ನಿನಗೆ ಅದರ ಶಕ್ತಿ ಭಕ್ತಿ ಎರಡೂ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಅಯ್ಯೋ, ಬರೀ ಗೊತ್ತಾಗೋದಾ? ಅದ್ರ ಬಗ್ಗೆ ಒಂದು ಪುಸ್ತಕನೇ ಬರಿಬೋದು, ಒಂದು ಪಿಕ್ಚರು ತೆಗಿಬೋದು, ಅಷ್ಟು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ. ಶಿವಪ್ರಸಾದ್, ಪ್ರಾರ್ಥನೆ ಅಂದ್ರೆ ಬರೀ ದೇವ್ರ ಹತ್ರ ಮಾತ್ರ ಕೇಳ್ಕೊಳ್ಳೋದಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ಸಹಾಯಕ್ಕೆ ಇನ್ನೊಬ್ಬರ ಹತ್ರ ಕೇಳ್ಕೊಳ್ಳೋ ಕ್ರಿಯೆ. ಆಜ್ಞೆ ಕೂಡ ಒಂದು ರೀತಿಯ ಪ್ರಾರ್ಥನೆನೇ. ಬಲಿಷ್ಠವಾದ ವ್ಯಕ್ತಿ ತನ್ನ ಕೆಳಗಿರೋ ವ್ಯಕ್ತಿಗೆ ತನ್ನ ಕೆಲಸ ಮಾಡೋದಕ್ಕೆ ಹೇಳ್ತಾನೆ. ಆ ಹೇಳಿಕೆಯಲ್ಲಿ ಅಧಿಕಾರ ಮತ್ತು ಗರ್ವ ಇದ್ರೆ ಅದು ಆಜ್ಞೆ ಆಗುತ್ತೆ. ಕೆಳಗಿರೋ ವ್ಯಕ್ತಿ ಮೇಲಿರೋ ವ್ಯಕ್ತಿಯ ಬಳಿ ಕೇಳಿಕೊಂಡಾಗ ಅಲ್ಲಿ ಭಯ ಇರುತ್ತೆ, ಆಗ ಅದು ವಿನಂತಿ ಆಗುತ್ತೆ. ಆದರೆ ಆ ಕೇಳುವ ಪ್ರಕ್ರಿಯೆಯಲ್ಲಿ ಭಕ್ತಿ ಇದ್ದಾಗ ಮಾತ್ರ ಅದು ಪ್ರಾರ್ಥನೆಯಾಗುತ್ತೆ. ಆದ್ರೆ ನಾನು ಇದುವರೆಗೂ ಕೇಳ್ಕೊಂಡಿರೋ ಎಲ್ಲಾ ಪ್ರಾರ್ಥನೆಯಲ್ಲೂ ಭಕ್ತಿ ಅನ್ನೋದು ಇದ್ದೇ ಇರುತ್ತೆ ಭಗವಂತ. ಪ್ರಾರ್ಥಿಸಿಕೊಂಡಾಗ ಅದು ಆಗಬೇಕು ಅಥವಾ ಆಗಬಾರದು ಅನ್ನುವ ಯಾವ ನಿಯಮವೂ ಇಲ್ಲ. ಆದರೆ ಆ ಪ್ರಾರ್ಥನೆ ಎಷ್ಟು ಬೇಗ ಫಲಿಸಬೇಕು, ನಿಮ್ಮ ಆಸೆಗಳು ಎಷ್ಟು ಬೇಗ ಈಡೇರಬೇಕು ಅನ್ನುವುದು ನಿಮ್ಮ ಪ್ರಾಮಾಣಿಕತೆ, ನಿಸ್ವಾರ್ಥತೆ, ನ್ಯಾಯ, ನೀತಿ, ಧರ್ಮ ಇದರ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ನಿಮ್ಮ ಪ್ರಾರ್ಥನೆಗಳು ನಿಷ್ಕಲ್ಮಶವಾಗಿರುವಂತೆ, ಇನ್ನೊಬ್ಬರಿಗೆ ತೊಂದರೆಯಾಗಿರದಂತೆ, ಆದಷ್ಟು ಎಲ್ಲರಿಗೂ ಒಳಿತಾಗುವಂತಿರಲಿ. ಆವೇಶಕ್ಕೂ ಆವೇಗಕ್ಕೂ ಯಾವತ್ತೂ ಪ್ರಾರ್ಥಿಸಬಾರದು. ಏಕೆಂದರೆ ಪ್ರತಿಯೊಂದು ಪ್ರಾರ್ಥನೆಗೂ ಅದರದ್ದೇ ಆದ ಬೆಲೆ ಇದೆ. ಒಳ್ಳೆಯ ಪ್ರಾರ್ಥನೆ ನಿಮ್ಮದಾಗಿದ್ದರೆ ಆ ಪ್ರಾರ್ಥನೆ ಅರ್ಚನೆಯಾಗಿ ನಿಮ್ಮನ್ನೇ ಬಂದು ತಲುಪುವುದು. ಇಲ್ಲವಾದರೆ ಪ್ರಾರ್ಥನೆ ಯಾತನೆಯಾಗಿ ನಿಮ್ಮ ಬೆನ್ನು ಬೀಳಲು ಹೆಚ್ಚು ಸಮಯ ಬೇಕಾಗಿಲ್ಲ. ಎಲ್ಲವನ್ನೂ ಕೇಳುವ ಜೀವಿಗಳಿಗೆ ನಾನು ಕೇಳುವ ಕಿವಿಯಾಗಬಲ್ಲೆ ಅಷ್ಟೇ. ಆದರೆ ಏನನ್ನೂ ಕೇಳದ ಜೀವಿಗಳಿಗೆ ನಾನೇ ಸ್ವಯಂ ಪ್ರಾರ್ಥಿಸುವ ನಾಲಿಗೆಯಾಗುವೆ. ಪ್ರಾರ್ಥನೆಯ ಕೂಗು ದೂರದಲ್ಲಿ ಎಲ್ಲೋ ಇರೋ ದೈವಕ್ಕೆ ಕೇಳಿಸದೇ ಇದ್ದರೂ ನಿಮ್ಮೊಳಗಿರೋ ಅಂತರಾತ್ಮದ ಗರ್ಭಗುಡಿಯಲ್ಲಿರುವ ಆತ್ಮಸ್ವರೂಪಿಯಾದ ಭಗವಂತನಿಗೆ ಖಂಡಿತವಾಗಲೂ ತಲುಪುತ್ತದೆ. ಹಾಗಾಗಿ ಪ್ರಾರ್ಥಿಸುವ ಮುನ್ನ ಒಮ್ಮೆ ಯೋಚಿಸಿ. ರೀ, ಸಾಕ್ ಬನ್ನಿ ಹೋಗೋಣ. ಜೋರೆ ಬನ್ನಿ ಮರ್ರೆ, ಮಳೆ ಬಂದ್ರೆ ಕಷ್ಟ. ಬನ್ನಿ.